Siri, call Nandini. Calling Nandini. ನೀವು ಕರೆ ಮಾಡಿರುವ ಚಂದದಾಗಿ ಸ್ವಿಚ್ ಆಫ್ ಮಾಡಿದ್ದಾರೆ. You're having call from Janaki. ನಂದಿನಿ, ಏನಾಯ್ತಾ ಹೇಳು ನಂದಿನಿ. ಯಾಕೆ ಹೇಳ್ತಾ ಇದೆಯಾ ಅಂತ ನನ್ನ ಹತ್ರ ಆದ್ರೂ ಹೇಳ್ಬೋದಲ್ವಾ? ನಮ್ಮ ಅಕ್ಕ ಒಬ್ಬರನ್ನ ಇಷ್ಟಪಟ್ಟಿದ್ಲು. ಶ್ರೀಮಂತರ ಮನೆ ಹುಡುಗ. ಅವ್ರ ಮನೇಲಿ ಒಪ್ಕೊಂಡ್ರು. ನಮ್ಮಪ್ಪನೂ ಒಪ್ಕೊಂಡು ನಮ್ಮ ಲೆವೆಲ್ಗೂ ಮೀರಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಅವಳು ಮದುವೆ ಮಾಡಿ ಕಳ್ಸಿದ್ರು. ಆದ್ರೆ ಸಾಲ ಕೊಟ್ಟವ್ರು ಮರಿತಾರ? ಅಪ್ಪನ ಕಷ್ಟ ನೋಡೋಕ್ಕಾಗದೆ ನಾನು ಕೆಲ್ಸಕ್ಕೆ ಸೇರ್ಕೊಂಡೆ. ಆದ್ರೆ ಎಷ್ಟೇ ದುಡಿದ್ರು ಅದು ಬಡ್ಡಿಗೆ ಸಾಕಾಗ್ತಿರ್ಲಿಲ್ಲ. ಸಾಲ ಮಾತ್ರ ಬೆಟ್ಟದಷ್ಟು ಬೆಳೀತಾನೆ ಇತ್ತು. ಆದ್ರೆ ಇವತ್ತು ಇಬ್ಬರು ಸಾಲಗಾರು ಮನೆಗೆ ಬಂದು ನಿನಗೆ ಸಾಲ ತೀರ್ಸಕ್ಕಾಗಿಲ್ಲ ಅಂದ್ರೆ ನಿನ್ ಮಗಳನ್ನ ನಮ್ ಗಾಢ ಇಡು ಅಂತೆಲ್ಲ ಅಪ್ಪಂಗೆ ಹೇಳಿದ್ರು. ಅದಕ್ಕೆ ಅಪ್ಪ ಅದೇ ಕೋಪದಲ್ಲಿ ಇನ್2 ದಿನದಲ್ಲಿ ಹೇಗಾದ್ರೂ ಮಾಡಿ ಸಾಲ ತೀರಿಸ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದಾರೆ. ಆದ್ರೆ ನನಗ್ ಗೊತ್ತು ಅದ್ ಸಾಧ್ಯನೇ ಇಲ್ಲ ಅಂತ. ನನಗೀಗ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ನನಗೀಗಿರೋದು 2 ದಾರಿ. ಒಂದು, ಯಾರಿಗೂ ಕಾಣಿಸ್ದಂಗೆ ಓಡೋಗ್ಬಿಡೋದು. ಇನ್ನೊಂದು, ನಾನು ಅಪ್ಪ ಏನಾದ್ರು ತಗೊಂಡು ಚುಚ್ಚಾಗಿ ಏನಾದ್ರು ಮಾತಾಡೋಣ ನಂದಿನಿ. ಏನಾದ್ರೂ ಬೇಕಾದ್ರೆ ನನ್ನನ್ನೇ ಕೇಳ್ಬೋದಲ್ಲ. ಬೇಡ ಶ್ರೀ, ನನಗ್ ಫ್ರೆಂಡು ಅಂತ ಇರೋದು ನೀನೊಬ್ನೇ. ನಿನ್ನನ್ನು ಆ ಸಾಲ್ಗಾರ್ ಲಿಸ್ಟಲ್ಲಿ ಸೇರ್ಸಕ್ ನಂಗೆ ಇಷ್ಟ ಇಲ್ಲ. ಅದನ್ನೆಲ್ಲ ಬಿಡು ನಂದಿನಿ. ನನ್ನ ಹತ್ರ ಒಂದು ಸ್ವಲ್ಪ ಸೇವಿಂಗ್ಸ್ ಇದೆ. ಸದ್ಯಕ್ಕದ್ರ ಅವಶ್ಯಕತೆ ನನಗಿಲ್ಲ. ಆ ದುಡ್ಡನ್ನ ನೀನು ಕೊಡ್ತೀನಿ. ನಿಮ್ಮ ತಂದೆ ಕೈಲಿ ಕೊಟ್ಟು ಟೆನ್ಷನ್ ಮಾಡ್ಕೋಬೇಡ ಅಂತ ಹೇಳು. ಬೇಡ ಶ್ರೀ. ಹಂಗೆ ನಿಮ್ಮ ತಂದೆಗೆ ಹೇಳು ನಿನ್ನ ಮದುವೆಗೆ ಸಾಲ ಮಾಡೋದು ಬೇಡ ಅಂತ. ಯಾಕೆ ಅಂದರೆ ನನ್ನಿಂದ ಯಾವುದೇ ಥರ ಡಿಮಾಂಡ್ಸ್ ಇಲ್ಲ. ನೋಡು, ನೀನು ಕಷ್ಟ ಇದೆ ಅಂತ ನಾನು ಅಡ್ವಾಂಟೇಜ್ ತಗೊತಾ ಇದ್ದೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ತುಂಬ ದಿನದಿಂದನೇ ಹೇಳಬೇಕು ಅಂದ್ಕೊಂಡಿದ್ದೆ. ನೀನು ಪ್ರಪೋಸ್ ಮಾಡಬೇಕು ಅಂತಲೇ ಈ ಅರೇಂಜ್ಮೆಂಟಲ್ಲ. ಇವನೊಬ್ಬ ಕುರುಡ, ಇವನ ಮದುವೆ ಮಾಡ್ಕೊಂಡು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾಯಿದ್ರೆ ಇವಾಗಲೇ ಹೇಳ್ಬಿಡು. ಒಳ್ಳೆ ಫ್ರೆಂಡ್ಸ್ ಆಗಿದ್ಬಿಡೋಣ. ಇದನ್ನು ಬಿಟ್ಟು ನೀ ನನ್ನ ರಿಜೆಕ್ಟ್ ಮಾಡೋದಕ್ಕೆ ಬೇರೆ ರೀಸನ್ ಇಲ್ಲ. ಯಾಕೆಂದರೆ ನಾನು ಸಖತ್ ಸ್ಮಾರ್ಟ್ ಆಗಿದ್ದೀನಿ. ಏಯ್, ನೀ ನಕ್ದಿಯಲ್ಲ? ಇಲ್ಲಪ್ಪ. ಏಯ್, ಸುಳ್ಳು ಹೇಳ್ಬೇಡ. ನೀನು ನಕ್ಕಿದ್ದು ನನಗೆ ಕೇಳಿಸ್ತು. ಆಮೇಲೆ ಸರಿ, ನಾ ಹೊರಡ್ತೀನಿ. ಟೇಕ್ ಕೇರ್. ಬಾಯ್. ಏಯ್, ಇಷ್ಟು ದೂರ ಕರ್ಕೊಂಬಂದ್ಬಿಟ್ಟಿದ್ದೀನಿ. ಏನು ಸ್ಪೆಷಲ್ ಇಲ್ವಾ? ಗರ್ಲ್ ಫ್ರೆಂಡ್ ಹತ್ರ ಬಿಸ್ನೆಸ್ ಮಾತಾಡಬಾರ್ದು. ನಾವಿಬ್ರು ಪ್ರೀತಿಸ್ತಾ ಇದೀವಲ್ಲ, ಒಂದು ಮುತ್ತಾದ್ರೂ ಕೊಡ್ಬೋದಲ್ವಾ? ಏನು ಇಲ್ಲ? ಹಾ, ಇಲ್ಲಿ ಸರಿ, ನಾ ಹೊರಡ್ತೀನಿ. ಬಾಯ್. ಸರಿ, ಬಾಯ್. ನಂದಿನಿ, ಹಾ, ನಮ್ಮ ಮಾವನ್ ಕೇಳಿದೆ ಅಂತ ಹೇಳು. ಸರಿ, ಬಾಯ್. ಸಿವಿಯರ್ ಹೆಡ್ ಇಂಜುರಿ. ಇವಾಗ ಓಕೆ. ಹೆವಿ ಡೋಸೇಜ್ ಮೆಡಿಸಿನ್ ಕೊಟ್ಟಿರೋದ್ರಿಂದ ಅವ್ರಿಗೆ ಪ್ರಜ್ಞೆ ಬರೋದು ಸ್ವಲ್ಪ ತಡ ಆಗುತ್ತೆ. ಅಲ್ಲಿವರೆಗೂ ಅವರು ICUಲ್ಲೇ ಇರಲಿ. ಹಿ ವಿಲ್ ರಿಕವರ್ ಸೂನ್. ಥ್ಯಾಂಕ್ ಯು ಸರ್. ಅದು ಸರಿ, ಅವ್ರಿಗೆ ಯಾವಾಗಿಂದ ದೃಷ್ಟಿ ಇಲ್ಲ? ಸರ್, ಅವನು 10 ವರ್ಷದವನಿದ್ದಾಗ
ಹೈ ಫೀವರ್ ಬಂತು ಸರ್. ಅಲ್ಲಿಂದ ದೃಷ್ಟಿ ತಾನಾಗೆ ಸ್ವಲ್ಪನೇ ಕಡಿಮೆ ಆಗ್ತಾ ಹೋಯ್ತು. ಡಾಕ್ಟರ್ ಹೇಳಿದ್ರು ಅವನಿಗೆ ರೆಟಿನಾ ಡಿಜನರೇಷನ್ ಆಗ್ತಾಯಿದೆ ಅಂತ ಹೇಳಿ. ಸಂಪೂರ್ಣ ಕಣ್ಣೇ ಕಾಣ್ದಂಗೆ ಆಗ್ಬಿಡ್ತು ಸರ್. ಎಷ್ಟೋ ಕಡೆ ತೋರಿಸಿದ್ವಿ, ಏನೂ ಪ್ರಯೋಜನ ಆಗಲಿಲ್ಲ. ಬಟ್ ನಾವು ಚೆಕ್ ಮಾಡಬೇಕಾದ್ರೆ ಅವ್ರ ಕಣ್ಣು ಲೈಟ್ಗೆ ರೆಸ್ಪಾನ್ಸ್ ಮಾಡ್ತಿದೆ. ಐ ಸ್ಪೆಷಲಿಸ್ಟ್ ಬರಲಿ, ಅವ್ರು ಚೆಕ್ ಮಾಡಿದ್ಮೇಲೆ ಏನು ಹೇಳ್ತಾರೆ ಅಂತ ನೋಡೋಣ. ಓಕೆ ಸರ್. ಶ್ರೀಗೆ ಲೈಟ್ ಪರ್ಸೆಪ್ಷನ್ ಇದೆ. ಐ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯೋಚನೆ ಮಾಡಿ ಹೇಳಿ. ಸರ್, ಇದರಲ್ಲಿ ಯೋಚನೆ ಮಾಡೋವಂಥದ್ದು ಏನಿದೆ ಸರ್? ಮಗನ ಕಣ್ಣು ಬರುತ್ತೆ ಅಂದರೆ ಜಗತ್ತಲ್ಲಿ ಯಾವ ತಂದೆ ತಾಯಿ ಖುಷಿ ಪಡಲ್ಲ ಸರ್. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ದಯವಿಟ್ಟು ಆಪರೇಷನ್ ಮಾಡಿ ಸರ್. ಓಕೆ. ಏನೇ ನೀನು ಅವತಾರ? ನನ್ ಮಗ 15 ವರ್ಷದಿಂದ ನನ್ನ ಹೇಗ್ ನೋಡಿದ್ನೋ, ನಾನು ಇವತ್ತು ಹಾಗೆ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಲೇ, ನಾನು ನಿನ್ನ ನೋಡಕ್ ಬಂದಾಗ್ಲೂ ನೀನು ಡ್ರೆಸ್ ಮಾಡ್ಕೊಂಡಿರ್ಲಿಲ್ವಲ್ಲ ನೀನು? ಆವತ್ ನಾನು ನಿಮ್ಮನ್ನ ನೋಡಕ್ ಒಪ್ಕೊಂಡಿದ್ದೆ ಹೆಚ್ಚು, ಇನ್ ರೆಡಿ ಆಗ್ಬಿಟ್ಟು ಬೇರೆ ಬರ್ತಾ. ಅವತ್ತೇನೇ ಆಗಿತ್ತು ನನಗೆ? ಲೇ, ಸೈಡ್ ಕ್ರಾಪ್ ತೆಕ್ಕೊಂಡು ಮೂಲಂಗಿ ಪ್ಯಾಂಟ್ ಹಾಕೊಂಡು ಬರ್ತಾ ಇದ್ರೆ ಹುಡುಗಿಯರಂಗೆ ಡಿಚ್ಚಿ ಹೊಡೆದು ಒಪ್ಕೊಳ್ಳೋರು ಗೊತ್ತಾ? ಯಾಕ್ಸ್ದು ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ, ಸುಮ್ಮನಿರ್ರಿ, ಆಸ್ಪತ್ರೆ ಇದು. ಅದ್ಯಾರ್ದು ಅನ್ಕೊಂಡೆ ಕಾನ್ಸೆಪ್ಟು? ನಂದು ಕಣೆ. ಸರ್ ಕೂತ್ಕೊಳ್ಳಿ ಸರ್. ಸರ್ ಸ್ಟ್ರೈನ್ ಮಾಡ್ಕೊಳ್ಳಿ ಸರ್ ಪ್ಲೀಸ್. ಶ್ರೀ, ನೀ ಕೂತ್ಕೋ. ಶ್ರೀ ಕೂತ್ಕೋಪ್ಪ. ಅಮ್ಮ, ನೀವೆಲ್ಲ ಎಲ್ಲಿಗೆ ಹೋಗಿದ್ರಿ? ನಾನು ಎಲ್ಲಿದ್ದೀನಿ? ನೀ ರೆಸ್ಟೋರೆಂಟ್ ಇಂದ ವಾಪಸ್ ಬರ್ತಾ ಇದ್ದಾಗ ಒಂದ್ ಕಾರ್ ಸ್ಪೀಡ್ ಆಗಿ ಬಂದ್ ಗುದ್ದಿ ನಿಂಗೆ ಆಕ್ಸಿಡೆಂಟ್ ಮಾಡ್ಬಿಡ್ತು ಕಣೋ. ಎಷ್ಟು ದಿವಸದಿಂದ ನಾನು ಎಲ್ಲಿದ್ದೀನಮ್ಮ? 3 ವೀಕ್ಸ್ ಆಯ್ತಪ್ಪ. ಏನು ಹೇಳ್ತಾ ಇದ್ದೀರಪ್ಪ? ನೀನೇನು ಗಾಬರಿ ಆಗ್ಬೇಡವು, ನಿನ್ಗೇನು ಆಗಿಲ್ಲ. ನಿನಗೊಂದು ಸರ್ಪ್ರೈಸ್ ನ್ಯೂಸ್ ಇದೆ. ನಿನಗೆ ಐ ಆಪರೇಷನ್ ಆಗಿದೆ, ಮತ್ತೆ ಕಣ್ಣು ಬರೋ ಚಾನ್ಸಸ್ ಇದೆ. ನನಗೇನು ಅರ್ಥ ಆಗ್ತಿಲ್ಲಪ್ಪ. ಗುಡ್ ಮಾರ್ನಿಂಗ್. ಬನ್ನಿ ಡಾಕ್ಟ್ರೆ. ಏನಂತಾರೆ ಶ್ರೀ? ಸರ್, ಇವನು ಯಾಕೋ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್. ಏನು ಯೋಚನೆ ಮಾಡಬೇಡಿ, ಸುಮ್ಮನೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಶ್ರೀ. ಧೈರ್ಯವಾಗಿರಿ. ಓಪನ್ ಯುವರ್ ಐಸ್ ಸ್ಲೋಲಿ, ತುಂಬಾ ಸ್ಲೋ ಆಗಿ. ಶ್ರೀ, ಇದೆಷ್ಟು? 2. ಓ, ಈಸ್ ಡೂಯಿಂಗ್ ಗ್ರೇಟ್. ಶ್ರೀ, ನಿಮ್ಮ ಕಣ್ಣು ತುಂಬಾ ಸೆನ್ಸಿಟಿವ್ ಇದೆ. ಓಕೆ, ಸ್ವಲ್ಪ ದಿನ ಬಿಸಿಲಲ್ಲೆಲ್ಲ ಆಚೆ ಓಡಾಡಕ್ಕೆ ಹೋಗಬೇಡಿ. ನಿಮ್ಗೊಂದು ಗ್ಲಾಸ್ ಕೊಡ್ತೀನಿ, ಅದನ್ನು ಯೂಸ್ ಮಾಡಿ. ಸರ್, ಬನ್ನಿ ನೀವು ನನ್ನ ಜೊತೆ. ಬಂದೆ ಸರ್. ಶ್ರೀ, ಇವ್ ಜಾನಕಿ ಕಣು. ಅಮ್ಮ, ನಾನು ಹುಡ್ಕೊಂಡು ಯಾರಾದರೂ ಇಲ್ಲಿಗೆ ಬಂದಿದ್ರಾ? ಯಾರು ಬಂದಿರ್ಲಿಲ್ಲ ಕಣು. ಅಲ್ಲ, ನಂದಿನಿ ಅಂತ ಯಾರಾದರೂ ನನ್ನನ್ನು ಹುಡ್ಕೊಂಡು ಬಂದಿದ್ರಾ ಅಂತ. ನಂದಿನಿ ಯಾರು? ನನ್ನ ಫ್ರೆಂಡು. ಒಂದು ಇಂಪಾರ್ಟೆಂಟ್ ಕಾಲ್ ಮಾಡಬೇಕಾಗಿತ್ತು. ನನ್ನ ಫೋನ್ ಇಲ್ಲಮ್ಮ. ಸರಿ ಅಮ್ಮ, ನಾನಿನ್ ಬರ್ತೀನಿ. ಜಾನಕಿ, ಜಾನಕಿ ಒಂದು ನಿಮಿಷ ನಿಂತ್ಕೋ. ಏನಾಯ್ತೆ? ನೋಡ್ರಿ, ಇವನು ಯಾರೋ ನಂದಿನಿ ಅಂತೆ, ಅವಾಗ್ಲಿಂದ ಗುಣುಕ್ತಾ ಇದ್ದಾನೆ. ಅಮ್ಮ, ನನ್ನ ಫೋನ್ ಇಲ್ಲಮ್ಮ. ಏನು ನೀನು? ಜಾನಕಿ ಹಗಲು ರಾತ್ರಿ ಇದ್ದು ನಿಂಗೆ ಸೇವೆ ಮಾಡಿದಾಳೆ, ಸರಿಯಾಗಿ ಮುಖ ಕೊಟ್ಟು ಮಾತಾಡಿಸ್ಲಿಲ್ಲ. ಅವಳ ಎದುರುಗಡೆನೆ ನಂದಿನಿ ನಂದಿನಿ ಅಂತಿದ್ಯಲ್ಲ. ಇವಾಗ ಏನು ನನ್ನ ಫೋನ್ ಕೊಡ್ತೀರಾ ಇಲ್ವೋ ನೀವು? ಯಾಕೋ ಚಿಕ್ಕ ಹುಡುಗನ್ ತರ ಆಡ್ತಾ ಇದ್ಯಾ? ನಿನಗ್ ಕಣ್ ಬರ್ಲಿ ಅಂತ ನಾವ್ ಎಷ್ಟೆಲ್ಲ ಕಷ್ಟಪಟ್ಟಿದೀವಿ, ಎಷ್ಟೊಂದು ದುಡ್ಡು ಖರ್ಚು ಮಾಡಿದೀವಿ. ಈ ಕಣ್ ಬಂತಲ್ಲ ಅಂತ ಖುಷಿ ಪಡೋದ್ ಬಿಟ್ಬಿಟ್ಟು ಯಾರು ನಂದಿನಿ ಅಂತ. ನಂದಿನಿ ಸರಿನಾ ಇದು? ಎಷ್ಟು? ಏನು ಏನೋ ಖರ್ಚು ಮಾಡಿದೀವಿ ಅಂತ ಹೇಳ್ತಾ ಇದೀರಲ್ಲ. ಆಗಿದೆ. ಏನೀಗ? ಅದೇ ಎಷ್ಟು? ಅಪ್ಪ, ನಮ್ಮ ಹತ್ರ ಇದ್ದ ಸೇವಿಂಗ್ಸ್ ಜೊತೆಗೆ ಹೊರಗಡೆನೂ ಸಾಲ ಮಾಡಿದ್ದೀನಿ. ಅಯ್ಯೋ ಶ್ರೀ, ಶ್ರೀ ನಿಂತ್ಕೊಳ್ಳೋ.